ಬೆಂಗಳೂರಿನ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಆರ್ಟಿ ನಗರ ಜಿಬಿಎ ಹೊಸ ವಾರ್ಡ್ 53 ಚಾಮುಂಡಿ ನಗರದಲ್ಲಿ ನಗರಾಭಿವೃದ್ಧಿ ಹಾಗೂ ನಗರ ಯೋಜನೆ ಸಚಿವರು ಮತ್ತು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ BS ಸುರೇಶ್ ಭೈರತಿ ಸುರೇಶ್ ರವರಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಕ್ಷೇತ್ರದ ಜನತೆಗೆ ರೇಷನ್ ಕಿಟ್ ವಿತರಿಸಿದರು. ಹಾಂಗೆಳೆಯರೇ, ವಂದನೆಗಳು ಮತ್ತು ಶುಭಾಶಯಗಳು. ಹೆಮ್ಮೆ, ಹೆಬ್ಬಾಳಿನ ಹೆಮ್ಮೆ, ನಮ್ಮ ರಾಜ್ಯದ ಮಂತ್ರಿ ಮುಂದಿನ ದಿವಸದಲ್ಲಿ ಸಿದ್ದರಾಮಯ್ಯ ಖಾಲಿಯಾದ ಸೀಟು ಭೈರತಿ ಸುರೇಶ್ ಸ್ಥಾನ ತಗೊಂಡಾರಂತ ನಿಮ್ಮೆಲ್ಲ ಆಶೀರ್ವಾದ ನಾನು ಮಾಡ್ತೇನೆ. ಭೈರತಿ ಸುರೇಶ್ ಅವರಿಗೆ ಆಶೀರ್ವಾದ ಮಾಡಬೇಕು, ಅವ್ರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅಸೆಂಬ್ಲಿ ಇತ್ತು, ಅಧಿವೇಶನ ನಡೀತಾ ಇದೆ, ರಾಜ್ಯದ ವಿವಿಧ ಚರ್ಚೆಗಳು ಆಗ್ತಾ ಇದೆ. ಆದ್ರೂ ಭೈರತಿ ಸುರೇಶ್ ಅವರು ನಮ್ಮ ಬಡವರು ಜನ ಇಲ್ಲಿದ್ದಾರೆ, ಇಲ್ಲಿ ಕೂತಿದ್ದಾರೆ, ನಾನು ಅಲ್ಲಿ ಹೋಗಿ ಬರಲೇಬೇಕು, ನಾನು ಎಲ್ಲಾ ಕಡೆ ರೇಷನ್ ಕೊಡ್ತಾ ಇದ್ದೀನಿ, ಅಲ್ಲಿ ಹೋಗಿ ಬರ್ತೀನಿ ಅಂತ ಅಲ್ಲಿ ಕೇಳ್ಕೊಂಡು ಇಲ್ಲಿ ಬಂದಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ಭೈರತಿ ಸುರೇಶ್. ನಿಮ್ಗೋಸ್ಕರ ಇಲ್ಲಿ ಬಂದಿರ್ತಕ್ಕಂಥವ್ರು. ಬೇರೆ ಯಾರು ನಮ್ಮ ಮಂತ್ರಿ ನೋಡಿದೀರಾ? ಇದರ ಹಿಂದೆನೂ ಒಬ್ಬರು ಮಂತ್ರಿ ಇದ್ರು ಗೊತ್ತಾ ನಿಮ್ಗೆ? ಹಿಂದೆ ಮಂತ್ರಿ ಇದ್ರು ಗೊತ್ತಾ? ಹಿಂದೆ ಕೇಳಿಸ್ತಾ ಇದೆಯಾ? ನಾನು ನಿಮ್ ಕೇಳ್ತಾ ಇದ್ದೀನಿ. ಈ ಭಾಗದಲ್ಲಿ ಹಿಂದೆನೂ ಸಹ ಒಬ್ಬರು ಮಂತ್ರಿ ಇದ್ರು, ಆದ್ರೆ ಯಾವತ್ತು ನಿಮ್ ಜೊತೆ ಇರ್ಲಿಲ್ಲ, ಯಾವತ್ತು ನಿಮ್ ಜೊತೆ ಬರ್ಲಿಲ್ಲ, ಮನೆ ಕಡೆ ನೋಡ್ಲಿಲ್ಲ. ಎಲೆಕ್ಷನ್ ಮಾತ್ರ ಬರೋರು, ಓಟ್ ಹಾಕ್ಸ್ಕೊಳ್ಳೋರು. ಅದು ಓಟ್ ಹೆಂಗ್ ಹಾಕ್ಸ್ಕೊಳ್ಳೋರು? ಹಿಂದೂರು ಬೇರೆ, ಮುಸಲ್ಮಾನ್ ಬೇರೆ ಅಂತ ಹೇಳ್ತಾ ಮಾತ್ರ ಅವ್ರು ಓಟ್ ಹಾಕ್ಸ್ಕೊಳ್ಳೋರು. ನಮ್ ಕಾಂಗ್ರೆಸ್ ಪಕ್ಷ ಹಂಗಲ್ಲ. ನಮ್ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡಿ, ಕೆಲಸ ಮಾಡಿ, ನಾವು ಕೆಲಸ ಮಾಡಿದೀವಿ, ಓಟ್ ಕೊಡಿ ಅಂತ ಕೇಳ್ತೀವಿ. 5 ವರ್ಷ ಹಿಂದೆ ನಾವು ಕೆಲಸ ಮಾಡಿದ್ವಿ, ಇವತ್ತು ಸರ್ಕಾರ ಬಂದ ಮೇಲೆ ನಾವು ಕೆಲಸ ಮಾಡ್ತಾ ಇದೀವಿ. ನಾವೇನ್ ಆಶ್ವಾಸನೆ ಕೊಟ್ಟಿದ್ವಿ ಅದನ್ನು ಪೂರೈಸ್ತಾ ಇದೀವಿ. 5 ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಎಲೆಕ್ಷನ್ ಮುಂಚೆ ನಿಮ್ಗೆಲ್ಲ ಹೇಳಿದೀವಿ 5 ಗ್ಯಾರಂಟಿ ಕೊಡ್ತೀವಂತ. ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿ ನಿಮ್ಗೆ ಕೊಡ್ತಾ ಇಲ್ಲ. ನಿಮ್ಗೆಲ್ಲ 5 ಗ್ಯಾರಂಟಿ ಬಂದಿದೆಯಲ್ಲ, ಮನೆಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲ, ಹಿಂದೆ 2,000 ಬರ್ತಾ ಇದೆಯಾ? ಕೈ ಎತ್ತಿ ಹೇಳ್ಬೇಕು. ನೀವು ಬರ್ತಾ ಇಲ್ಲ ಅಂದ್ರೆ ನಾವು ರಿಪೇರಿ ಮಾಡ್ತೀವಿ. 2,000 ಬರ್ತಾ ಇದೆಯಲ್ಲ, ಹಿಂದೆ ನಿಮ್ ಮನೆಗೆಲ್ಲ ಕರೆಂಟ್ ಫ್ರೀ ಇದೆಯಲ್ಲ, ಜೋರಾಗಿ ಹೇಳ್ಬೇಕು. ಭೈರತಿ ಸುರೇಶ್ ಕೇಳಿಸ್ತಾ ಇಲ್ಲ. ನೀವ್ ಹೇಳಿದ್ರೆ ಭೈರತಿ ಸುರೇಶ್ ಕೇಳಿದಂಗೆ, ನೀವ್ ಹೇಳಿದ್ರೆ ಸಿದ್ದರಾಮಯ್ಯ ಕೇಳಿಸ್ಕೊಳಂಗೆ. ಫ್ರೀ ಕರೆಂಟ್ ಇದೆಯಾ? ಇಲ್ಲ. ಹೌದು. ಮತ್ತೆ ತಾವೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ, ಫ್ರೀ ಓಡಾಡ್ತಾ ಇದ್ದೀರಾ ಬಸ್ಸಲ್ಲಿ. ದೇವಸ್ಥಾನಗಳು ಹೋಗಿದ್ರ ಇಲ್ಲ? ಇತ್ತೀಚೆಗೆ ಹಸ್ತಪ್ಪ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಹಾಸನ್ಗೆ ಹೋಗಿದ್ರಲ್ಲ. ಇದು ಯಾರು ಮಾಡಿದ್ದು? ಭೈರತಿ ಸುರೇಶ್ ಅವರು, ಸಿದ್ದರಾಮಯ್ಯ ಅವರು. ನಿಮ್ಮ ಬಾಗಿಲಿಗೆ ಮನೆಗೆ 2,000 ರೂಪಾಯಿ ಕರೆಂಟ್ ಫ್ರೀ, ಬಸ್ಸಲ್ಲಿ ಓಡಾಟ ಫ್ರೀ, ರೇಷನ್ ಫ್ರೀ, ಅಕ್ಕಿ ಫ್ರೀ. ಮುಂದಿನ ದಿವಸದಲ್ಲಿ ಈಗ ನಿಮ್ಗೆ ಒಂದು ಕಿಟ್ಟನ್ನು ಸಹ ಕೊಡ್ತಾರೆ. ಸಾಹೇಬರು ನಿಮ್ಗೆ ಹೇಳ್ತಾರೆ ಇಂದಿರಾ ಕಿಟ್ ಅಂತ ಕೊಡ್ತಾ ಇದ್ದೀವಿ. ಇದು ನಮ್ಮ ಸಾಧನೆ, ಇದು ನಮ್ಮ ಕೆಲಸ. ಅದು ಬಿಟ್ಟು ಇದು ನಿಮ್ಗೆ ಪರ್ಸನಲ್ ಮಾಡ್ತಕ್ಕಂಥ ಕೆಲಸ, ನಿಮ್ ಮನೆ ಕೊಟ್ಟಂತ ಕೆಲಸ. ಭೈರತಿ ಸುರೇಶ್ ಗ್ಯಾರಂಟಿ ಬೇರೆ. ಭೈರತಿ ಸುರೇಶ್ ಗ್ಯಾರಂಟಿ ಬಂತಲ್ಲ ಎಲೆಕ್ಷನ್ ಟೈಮಲ್ಲಿ, ಎಲ್ಲರಿಗೂ ಮನೆ ಟಿವಿ ಬಂತಾ ಇಲ್ಲ. ಆ ತರ ಭೈರತಿ ಸುರೇಶ್ ಗ್ಯಾರಂಟಿ ಬೇರೆ, ಸರ್ಕಾರದ್ದು ಬೇರೆ. ಮತ್ತೆ ಅಭಿವೃದ್ಧಿ ಇಡೀ ಹೆಬ್ಬಾಳ ಕ್ಷೇತ್ರಕ್ಕೆ ಇವತ್ತು ಕಂಡಿದ್ದೀರಾ. ಹಿಂದೆ ಈ ಭಾಗದಲ್ಲಿ ನೀರಿರಲಿಲ್ಲ. ನಾನು ಈಗ ನಿಮ್ಗೆ ಹೇಳಿದೆ, ಇದರ ಹಿಂದೆ ಒಬ್ಬರು ಮಂತ್ರಿ ಇದ್ರು. ಯಾರಿದ್ರು ಗೊತ್ತಾ? ನೀರಿನ ಮಂತ್ರಿ ಇದ್ದ. ಆದ್ರೆ ಈ ಭಾಗಕ್ಕೆ ಯಾವತ್ತು ನೀರು ಕೊಡಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಇವತ್ತು ಹೆಮ್ಮೆಯಿಂದ ನಾನು ಹೇಳ್ತೀನಿ, ಭೈರತಿ ಸುರೇಶ್ ಅವರು ಬಂದ ಮೇಲೆ ಇಡೀ ಭಾಗದಲ್ಲಿ ಗಲ್ಲಿಗೆ ಒಂದು ಬೋರ್ವೆಲ್, ಮತ್ತೆ ಎಲ್ಲಾ ಕಡೆ ಸಾಕಷ್ಟು ಕಾವೇರಿ ನೀರು ಬರ್ತಕ್ಕಂತ ಕೆಲಸ ನಾವು ಮಾಡಿದ್ದೀವಿ. ನೀರು ಬರ್ತಾ ಇದೆಯಲ್ಲ ನಿಮ್ಗೆ, ಅದರ ಅಟ್ಲೀಸ್ಟ್ ಅವರ ಚಪ್ಪಲನ್ನು ಹೊಡಿದೆ ಅಟ್ಲೀಸ್ಟ್ ಭೈರತಿ ಸುರೇಶ್ ಅವರು. ನಾವು ಹೇಳೋದೇನಂದ್ರೆ, ನಾವು ಚುನಾವಣೆ ಬಂದ್ರೆ ಮಾತ್ರ ಬರಲ್ಲ. ಚುನಾವಣೆ ಬರ್ತಾ ಇದೆ, ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ. ನಾವು ಚುನಾವಣೆ ಭಾಷಣ ಮಾಡ್ತಾ ಇಲ್ಲ. ನಾವು ಚುನಾವಣೆ ಬರ್ತಾ ಇದೆ, ನಮ್ಗೆ ಓಟು ಕೊಡಿ ಅಂತ ಕೇಳ್ತಾ ಇಲ್ಲ. 5 ವರ್ಷ ಚುನಾವಣೆ ಇರ್ಲಿಲ್ಲ. ಚುನಾವಣೆ ಇಲ್ಲ ಅಂದ್ರೂ ನಮ್ ಜೊತೆ ನಾವು ಸಹ ಕೆಲಸವನ್ನು ಮಾಡಿಕೊಂಡು ಮನೆಗೆ ಬಾಗಿಲು ಬಂದು ನಿಮ್ಗೆ ಮತವನ್ನು ಕೇಳ್ತೀವಿ. ನಾವು ನಿಮ್ಮ ಹತ್ರ ಕೆಲಸ ಮಾಡಿದೀವಿ, ನೀವು ನಮ್ಗೆ ಆಶೀರ್ವಾದ ಮಾಡಿ.
ಬರೀ ಇಲ್ಲಿ ಮಾತ್ರ ಕೇಳುತ್ತದೆ, ಹಿಂದೆ ಇರೋರು ಕೇಳಿಸೋದೇ ಇಲ್ಲ ಆಗ್ತದೆ. ಅಲ್ಲಿ ಮೈಕ್ ಇಟ್ಟಿಲ್ಲೇನಪ್ಪ? ಬೋಲೋ ಕಾಂಗ್ರೆಸ್ ಪಾರ್ಟಿಗೆ. ಯಾರು ಜೋರಾಗಿ ಜೈಕಾರ ಹೇಳೋದ್ರಿಂದ ಚಪ್ಪಾಳೆ ತಟ್ಟೋದ್ರಿಂದ ಯಾರ್ದು ಕಾಸು ಹೋಗಲ್ಲಮ್ಮ. ಎಲ್ಲ ಹೇಳ್ರಿ ಯಾಕೆ, ಅಟ್ಲೀಸ್ಟ್ ಅದು ಫ್ರೀ ತಾನೆ. ಚಪ್ಪಾಳೆ ತಟ್ಟಿದ್ರೆ ನಕ್ಕಿದ್ರೆ ಎಲ್ಲ ಒಳ್ಳೇದು ಆರೋಗ್ಯ ಬರ್ತೈತಂತೆ. ಚಾಮುಂಡಿ ನಗರದ ಎಲ್ಲ ನನ್ನ ಪ್ರೀತಿಯ ಸಹೋದರಿಯರೇ, ಎಲ್ಲ ನನ್ನ ಸಹೋದರರೇ, ವಾರ್ಡು ಸೀತಪ್ಪ ಲೇಔಟು, ವೆಂಕಟಪ್ಪ ಲೇಔಟು ಎರಡು ಮಿಕ್ಸಿ ಎಲ್ಲ ನಮ್ದು ತಾನೆ. ಚಾಮುಂಡಿ ನಗರ ನಮ್ದು. ವಾರ್ಡ್ ಹೇಳಪ್ಪ. ವಾರ್ಡ್ 53, 52 ಹೊಸ ವಾರ್ಡು. RT ನಗರ, ದಿನ್ನೂರು. ನಾನು ಹೇಳೋದು ಚಾಮುಂಡಿ ನಗರ ವಾರ್ಡೇನೇ, ಮನೋರಂಜಪ್ಪಾಳು. ನನಗೆಲ್ಲ ಒಂದೇ, ಇಡೀ ಕಾನ್ಸ್ಟಿಟ್ಯೂನ್ಸಿ ನನಗೆ ಒಂದೇನೆ. ಮೊದಲನೇದಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಹೆಬ್ಬಾಳ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆ, ಪ್ರತಿಯೊಬ್ಬ ಗಂಡಸು, ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಲ್ಲ, ನಾವೆಲ್ಲ ಭಾರತೀಯರು. ವಿ ಆರ್ ಆಲ್ ಇಂಡಿಯನ್ಸ್. ನಾವೆಲ್ಲ ಅಣ್ತಮ್ಮಂದ್ರು ಅಕ್ಕ ತಂಗಿರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಬಹಳ ಹೊತ್ತು ವಾಜಿದ್ದು ನಿಮ್ಮನ್ನು ಕುರಿತಾಗಿ ಮಾತಾಡಿದ್ದಾರೆ. ಇಲ್ಲಿ ನಾನಿವತ್ತು MLA ಆಗಿ ನಿಂತಿದ್ರೆ, ಮಂತ್ರಿಯಾಗಿ ನಾನು ನಿಂತಿದ್ರೆ, ಅದೆಲ್ಲ ನೀವು ನನಗೆ ಕೊಟ್ಟಂತ ಆಶೀರ್ವಾದ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. 2018, 2023 ಈ ಎರಡೂ ಚುನಾವಣೆಗಳಲ್ಲಿ ನೀವು ಕೊಟ್ಟಂತ ಆಶೀರ್ವಾದ. ಕುತ್ಕೊಳ್ಳಮ್ಮ, ಕುತ್ಕೋಬೇಕು. ನೀವು ಕುತ್ಕೋಬೇಕು. ನೀವು ಕೊಟ್ಟ ಆಶೀರ್ವಾದದಿಂದ ನಾನು MLA ಆಗಿ ಮಂತ್ರಿಯಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು. ನೀವು ನನಗೆ MLAನೇ ಮಾಡಿಲ್ಲ ಅಂದಿದ್ರೆ ನಾನು ಮಿನಿಸ್ಟ್ರು ಆಗ್ತಾ ಇರಲಿಲ್ಲ, ಯಾವುದೂ ಇಲ್ಲ. ನೋ ರಾಜಕೀಯ, ನೋ ಪೊಲಿಟಿಕ್ಸ್. ಆದ್ರಿಂದ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರ ಋಣಿಯಾಗಿರ್ತೀನಿ. ಅದರಲ್ಲೂ ಈ ವಾರ್ಡಲ್ಲಿ ಹೈಯೆಸ್ಟ್ ವೋಟಲ್ಲಿ ನಮ್ಮ ಬಂದಿದ್ದು ಎಷ್ಟು? 90, 23,800 ವೋಟ್. ಇಡೀ ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೈಯೆಸ್ಟ್ ಲೀಡಿಂಗ್ ಕೊಟ್ಟಂತಹ ವಾರ್ಡು ನಿಮ್ಮ ವಾರ್ಡು, ಈ ವಾರ್ಡು ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ನೀವು ಕೊಟ್ಟಂತ ಆಶೀರ್ವಾದ, ನೀವು ಕೊಟ್ಟಂತ ಪ್ರೀತಿ ಯಾವಾಗೂ ನಿಮ್ಮ ಜೊತೆ ನಾನಾಗ್ಲಿ ವಾಜಿದ್ದಾಗ್ಲಿ ನಾವೆಲ್ಲರೂ ಇರೋದು. ನಾವು ಯಾವತ್ತೂ ನಿಮ್ಮನ್ನ ನಮ್ಮ ವೋಟರ್ಸ್ ಅಂತ ತಿಳ್ಕೊಂಡಿಲ್ಲ. ನೀವು ಇಲ್ಲಿ ಕೂತಿರೋರು ಎಲ್ಲ ನನ್ನ ಅಕ್ಕಂಗಿರೋ, ನನ್ನ ತಾಯಿಯಂದ್ರು ಅಂತಾನೆ ನಾನು ತಿಳ್ಕೊಂಡಿರೋ. ಅದೇ ಥರ ನೀವು ನನ್ನ ನಮ್ಮ ಮನೆ ಮಗನಪ್ಪ, ನಮ್ಮ ತಮ್ಮ, ನಮ್ಮ ಮಗ ಅಂತಾನೆ ನೀವು ನನಗೆ ಭಾವಿಸಿ ನನಗೆ ಗೆಲ್ಸ್ಕೊಟ್ಟಿರೋದು. ಅದರಿಂದ ಯಾವತ್ತೂ ನಿಮ್ಮ ಋಣವನ್ನು ನಾನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬರೀ ಚುನಾವಣೆ ಆದ್ರೆ ಮಾತ್ರ ನೀವು ನನಗೆ ಜ್ಞಾಪಕ ಬರಲ್ಲ. ಇಡೀ 5 ವರ್ಷ ನಾನೇನು MLA ಇದ್ದೆ, ನಾನು ಮಂತ್ರಿ ಇರ್ತೀನಿ, ಯಾವತ್ತೂ ನೀವು ನನ್ನ ಮನಸ್ಸಲ್ಲೇ ಇರೋದು. ನಾನು ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆ ಇರ್ತೀನಿ. ನನ್ನ ಜೊತೆ ಅಬ್ದುಲ್ ವಾಜೇದ್ ಹೈಯೆಸ್ಟ್ ಕೆಲಸ ಮಾಡುವಂಥ ಕಾರ್ಪೊರೇಟ್, ಹೈಯೆಸ್ಟ್ ಕೆಲಸ ಮಾಡಿ. ವಾಜಿದ್ದು ಮುಸ್ಲಿಂ ಆದ್ರೂ ಬರೀ ಮುಸ್ಲಿಮಾನ್ರಿಗೆ ಸಹಾಯ ಮಾಡಿಲ್ಲ ವಾಜಿದ್ದು. ನಾನು ಹಿಂದೂ ಅಂದ್ಬಿಟ್ಟು ಹಿಂದೂಗಳಿಗೆ ಸಹಾಯ ಮಾಡಿಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವಿಬ್ರು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕಂಗಿರಂತಾನೆ ನಾವಿಬ್ರು ಕೆಲಸ ಮಾಡಿದ್ವಿ. ನಿಮ್ಗಳಲ್ಲಿ ಜನಾಂಗಗಳಲ್ಲಿ ಜಾತಿಯನ್ನು ತಂದಿಟ್ಟು ನಾವು ರಾಜಕಾರಣ ಮಾಡಿಲ್ಲ. ನಾನು ಮಾಡಿಲ್ಲ, ವಾಜಿದು ಮಾಡಿಲ್ಲ, ಬಾಲಾಜಿನೂ ಮಾಡಲ್ಲ, ಮುಜಾಮಿಲ್ಲೂ ಮಾಡಲ್ಲ. ನಾವೆಲ್ಲರೂ ಒಂದೇ ಅನ್ನೋದೇ ನಮ್ದು ಉದ್ದೇಶ. 5 ಯೋಜನೆಗಳ ಬಗ್ಗೆ, ಫ್ರೀ ಕರೆಂಟು, ಬಸ್ಸಲ್ಲಿ ಓಡಾಡೋದು ಫ್ರೀ, 2,000 ಫ್ರೀ, 200 ಯೂನಿಟ್ವರೆಗೆ ಕರೆಂಟ್ ಫ್ರೀ, ಇದೆಲ್ಲ ವಾಜಿದ್ ಹೇಳಿದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು, ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ. ಇವತ್ತು ಆ ಸರ್ಕಾರಗಳು ಬಂದಿದ್ರೆ ಯಾರಾದರೂ ಈ 5 ವರ್ಷಗಳ ಮುಂಚೆ ಯಾರಾದರೂ ಹೆಣ್ಮಕ್ಳಿಗೆ ಬಸ್ಗೆ ಒಂದು 5 ರೂಪಾಯಿ ಕೊಟ್ಟು ಪಾಪಕ್ಕೆ ಹೋಗಿದ್ರಾ? 5 ರೂಪಾಯಿ ಯಾರು ಕೊಟ್ಟಿರಲಿಲ್ಲ. ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಎಲ್ಲಿ ಬೇಕಾದ್ರೂ ಫ್ರೀ ಆಗಿ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗ್ಬೋದು, ಅಂಗಡಿಗೆ ಹೋಗ್ಬೋದು, ಮಾಲ್ಗೆ ಹೋಗ್ಬೋದು, ಪಿಕ್ಚರ್ಗೆ ಹೋಗ್ಬೋದು, ಅತ್ತೆ ಮನೆಗೆ ಹೋಗ್ಬೋದು, ಸೊಸೆ ಮನೆಗೆ ಹೋಗ್ಬೋದು, ಮಸೀದಿಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಚರ್ಚ್ಗೆ ಹೋಗ್ಬೋದು, ಸ್ಕೂಲ್ಗೆ ಹೋಗ್ಬೋದು.
ಎಲ್ಲ ಸಾಧ್ಯ ಆಗಿದ್ದು ಕಾಂಗ್ರೆಸ್ ಸರ್ಕಾರದಿಂದ. ನಂದು ಒಂದೇ ಮನವಿ, ದಯವಿಟ್ಟು ಮುಂದೆ ಬರುವಂತ ಚುನಾವಣೆಗಳಲ್ಲಿ ನಾನು ನಿಮ್ಮ ಜೊತೆಗಿದ್ದೆ ಅಂತ ಹೇಳ್ಕೊಂಡು ಕೆಲವರೆಲ್ಲ ಫ್ರಾಡ್ಗಳು ಬರ್ತಾರೆ, ಮೋಸ ಮಾಡಕ್ ಬರ್ತಾರೆ. ಯಾವುದೇ ಪಕ್ಷ ಆಗಿರ್ಲಿ, ಪಕ್ಷದ ಹೆಸರುಗಳು ಹೇಳಕ್ ಹೋಗಲ್ಲ. ನಾನು ಇಂಡಿಪೆಂಡೆಂಟ್ ಇದ್ಕೊತೀನಿ ಅಂತ ನಿಮ್ಮನ್ನ ಯಾಮಾರ್ಸಕ್ ಬರ್ತಾರೆ. ಅಂಥವ್ರ ಬಗ್ಗೆ ನೀವು ಎಚ್ಚರವಾಗಿರ್ಬೇಕು. ಅಂಥವ್ರ ಬಗ್ಗೆ, ಅಂಥ ಪಕ್ಷಗಳ ಬಗ್ಗೆ ನೀವು ಎಚ್ಚರ ಇರಬೇಕು. ನೀವು ಬಂದಾಗ ನಿಮ್ಗೇನೆ ಗೊತ್ತು, ನಾನಾಗ್ಲಿ ವಾಜಿದ್ ಆಗ್ಲಿ, ನೀವು ಓಟ್ ಹಾಕ್ಲಿ ಬಿಡ್ಲಿ, ನಮ್ಮ ಕಡೆ ನೋಡ್ಲಿ ಬಿಡ್ಲಿ, ನಾವು ಯಾವತ್ತೂ ಹೆಬ್ಬಾಳ ಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸಿದವರು, ಹೆಬ್ಬಾಳ ಕ್ಷೇತ್ರದ ಅಭಿವೃದ್ಧಿಗಾಗಿ ಪಣವನ್ನ ತೊಟ್ಟವರು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಇಡೀ ರಾಜ್ಯದಲ್ಲಿ ನಮಗೆ ಸಾವಿರಾರು ಕೋಟಿಗಳ ಅನುದಾನ ಕೊಟ್ಟಿದೆ. ಹೆಬ್ಬಾಳ ಕ್ಷೇತ್ರಕ್ಕೆ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ, ಎಲ್ಲ ಚರಂಡಿಗಳ ಅಭಿವೃದ್ಧಿಗೆ, ಕುಡಿಯೋ ನೀರಿಗೆ, ಹಾಸ್ಪಿಟಲ್ಗೆ, ಸ್ಕೂಲ್ಸ್ಗೆ, ಪಾರ್ಕ್ಗೆ, ಕರೆಂಟ್ಗೆ ಎಲ್ಲ ದುಡ್ಡನ್ನು ಕೊಟ್ಟಿದ್ದಾರೆ. ಇನ್ನೂ 100 ಕೋಟಿ ಎಕ್ಸ್ಟ್ರಾ ಇದೆ. ಖರ್ಚು ಮಾಡಕ್ ಹುಡ್ಕೋಬೇಕು. ನಾನು ಖರ್ಚು ಮಾಡಕ್ಕೆ ಎಲ್ಲಿ ಅಂತ ಜಾಗ ಸಿಗ್ತಾ ಇಲ್ಲ ನನಗೆ. ಅಷ್ಟೂ ರಸ್ತೆಗಳನ್ನ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರುವಂಥದ್ದು, ಅಷ್ಟು ಬೀದಿಗಳಲ್ಲಿ ಚರಂಡಿ ಆಗಲಿ, ನೀರಿನ ಸಮಸ್ಯೆ ಇಲ್ಲದೆ ಆಗಿ ನೋಡ್ಕೊಳ್ಳೋದೇ ನನ್ನ ಕೆಲಸ, ವಾಜಿದ್ ಕೆಲಸ. ಕಾಂಗ್ರೆಸ್ ಸರ್ಕಾರದ ನಮ್ದು ಇಷ್ಟೇನೇ ಧ್ಯೇಯ. ನಿಮ್ಮ ಆಶೀರ್ವಾದದಿಂದ ನಾನು MLA ಆಗಿರೋದು. ಮುಂದೆ ಬರುವಂತ ಚುನಾವಣೆಗಳಲ್ಲಿ ನೀವು ಯಾವತ್ತೂ ನಮ್ಮ ಅಭ್ಯರ್ಥಿಗಳ ಕೈ ಬಿಡಲ್ಲ. ಈಗ ಹೊಸ ವಾರ್ಡ್ ಬರ್ತದೋ ಹಳೆ ವಾರ್ಡ್ ಬರ್ತದೋ? ಹೊಸ ವಾರ್ಡ್ ಆಗಿದೆ, ದಿನ್ನೂರು ವಾರ್ಡ್ ಆಗಿದೆ. ದಿನ್ನೂರು ವಾರ್ಡ್ ಈಗ ನಾವು ಗೊತ್ತಿರೋ ಜಾಗದಲ್ಲಿ ದಿನ್ನೂರು ವಾರ್ಡ್ ಪ್ಲಸ್ ನಿಂದ ಹಳೆ ವಾರ್ಡ್ ಎರಡು. ವಾಜಿದ್ ಈಗಾಗಲೇ ವಾಜಿದ್ಗೆ ಟಿಕೆಟ್ ಅಂತ ಅನೌನ್ಸ್ ಮಾಡ್ಬಿಟ್ಟಿದ್ವಿ. 3 ಜನಕ್ಕೆ ಟಿಕೆಟ್. ಅಬ್ದುಲ್ ವಾಜಿದ್ಗೆ, ನಮ್ಮ ಹೆಬ್ಬಾಳ ಆನಂದನ್ಗೆ, ನಮ್ಮ ವಾರ್ಡ್ ನಂಬರ್ 18 ಆನಂದ್ ಕುಮಾರ್ ಡೆಪ್ಟಿ ಮೇಯರ್. ಯಾಕಂದ್ರೆ 3 ಜನ ಕಾರ್ಪೊರೇಟರ್ ಆಗಿದ್ರು, 3 ಜನಕ್ಕೂ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದೀವಿ. ಅವ್ರನ್ನೇ ಅಭ್ಯರ್ಥಿಗಳಾಗಿ ನಿಲ್ಲಿಸ್ತಾ ಇದ್ದೀವಿ. ಇನ್ನು ಹೊಸ 8 ವಾರ್ಡ್ಗಳಿಗೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನೀವು ಯಾರೇ ಕಾಂಗ್ರೆಸ್ ಪಕ್ಷದಿಂದ ನಿಂತ್ರೇನು ಅವ್ರಿಗೆ ನಿಮ್ಮ ಆಶೀರ್ವಾದ ಕೊಟ್ಟು ನೀವು ಸೇವೆ ಮಾಡಲಿಕ್ಕೆ ನನಗೆ ಹಿಂಗೆ ಒಂದು ಅವಕಾಶ ಕೊಟ್ಟರೆ, ಅದೇ ಥರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀವು ಅವಕಾಶ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಚುನಾವಣೆ ಭಾಷಣ ಅಂತ ನೀವು ತಿಳ್ಕೊಬಾರ್ದು. ಇವೆಲ್ಲ ಸಿಗೋದು ನನ್ಗೆ ಯಾವಾಗ ಸಿಗ್ತತ್ತೋ ಅವಾಗೆಲ್ಲ ನಿಮ್ಮನ್ನ ಕುರಿತಾಗಿ ಮಾತಾಡ್ತಾನೆ ಇರ್ತೀನಿ. ನೀವೆಲ್ಲ ಸಿಗ್ದವಾಗ ನನಗೆ ನನ್ನ ಕಾನ್ಸೆನ್ಸಿ ಜನ ಎಲ್ಲಿ ಕಾಣಿಸ್ತಾರೋ, ನೀವು ಸಿಕ್ಕಿದಾಗ ಮಾತಾಡೋಕ್ಕೆ ನಾನು ಅವಕಾಶಕ್ಕೆ ಕಾಯ್ತಾ ಇರ್ತೀನಿ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಮಂತ್ರಿಯಾಗಿ ನಾನು ಮಾಡೋದು ಬೇರೆ. ಹೆಬ್ಬಾಳ ಕ್ಷೇತ್ರ ಅನ್ನೋದು ನಂದು ತವ್ರ ಮನೆ. ನೀವು MLA ನಾನು ಮಾಡಿಲ್ಲ ಅಂದಿದ್ರೆ, ಕ್ಷೇತ್ರದಲ್ಲಿ ನಾನು ನೀವು ಗೆಲ್ಸಿಲ್ಲ ಅಂದಿದ್ರೆ ರಾಜ್ಯದಲ್ಲಿ ನಾನು ಯಾರು ಕೇಳಿರೋರು? ಆದ್ರಿಂದ ನೀವು ಕೊಟ್ಟಂತ ಪ್ರೀತಿ, ನಿಮ್ಮ ವಿಶ್ವಾಸಕ್ಕೆ ಯಾವತ್ತೂ ನಾನು, ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ವಾಜಿದ್ದು, ಬಾಲಾಜಿ, ಮುಜಮಿನ್, ಬಹಳ ನಮ್ಮ ಲೀಡರ್ಸ್ ಎಲ್ಲ, ಅಲ್ಲಬಕಶರಣ ಎಲ್ಲ ಇದ್ದಾರೆ. ನಮ್ಮ ಮುರಳಿ ಅಧ್ಯಕ್ಷ ಇದ್ದಾನೆ, ಅವ್ನು ಸ್ವಲ್ಪ ಮೈಗೂ ಹುಷಾರಿಲ್ಲ ಪಾಪ, ಈಗ ರೆಡಿ ಆಯ್ತಾನೆ. ನಮ್ಮ ಗೋವಿಂದನೂ ಸಹ ಇದ್ದಾನೆ, ಶೆಟ್ರು, ಎಲ್ಲರೂ ನಾವೆಲ್ಲರೂ, ಮುರಳಿ ಎಲ್ಲ, ಮುರುಗನ್ ಎಲ್ಲರೂ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ಹೆಣ್ಮಕ್ಕಳು ಖುಷಿ ಖುಷಿಯಾಗಿ ನೀವು ಯುಗಾದಿ ಹಬ್ಬವನ್ನು ಮಾಡಬೇಕು, ರಂಜಾನ್ ಹಬ್ಬವನ್ನು ಮಾಡಬೇಕು. ಇದ್ಯಾವುದೋ ಒಂದು ಸಣ್ಣದು ನಿಮಗೆ ಕೊಡ್ತಾ ಇರುವಂಥದ್ದು ಗಿಫ್ಟ್ ಅಂತ ತಿಳ್ಕೊಬೇಡಿ. ನಮ್ಮ ಅಕ್ಕ ತಂಗಿಗಳಿಗೆ, ನಮ್ಮ ಮನೆ ಹೆಣ್ಮಕ್ಳಿಗೆ ಕೊಡುವಂಥದ್ದು ಅಂತ ತಿಳ್ಕೊಂಡು ನೀವೆಲ್ಲ ಆಶೀರ್ವಾದ ಮಾಡಿದ್ರಿಂದ ನಾನು MLA ಆದೆ ಅಂತ ನಾನು ಮತ್ತೊಮ್ಮೆ ನಿಮ್ಗೆ ಹೇಳಿ, 2 ಸರಿ ನನಗೆ MLA ಮಾಡಿದ್ರಿ. ವಾಜಿದ್ಗೂ ನೀವು 2 ಸರಿ ಕಾರ್ಪೊರೇಟ್ರ್ ಮಾಡಿದ್ರಿ. 3ನೇ ಸರಿ ಈಗ ವಾಜಿದ್ ಮತ್ತೆ ಕಾರ್ಪೊರೇಟ್ರ್ ಆಗಬೇಕು. ನಿಮ್ಮ ಆಶೀರ್ವಾದ ಇರಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಅಂತ ನಾನು ಬಯಸಿ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸಿ, ಮತ್ತೆ ನಮ್ಮ ನಮ್ಮ ಯೂತ್ ಕಾಂಗ್ರೆಸ್ ವರ್ಧ ಇದ್ದಾನೆ, ರಾಮಚಂದ್ರನ್ ಇದ್ದಾನೆ, ಯಾರು ಹೇಳ್ಬಿಡಪ್ಪ, ಹೇಳ್ತೀನಿ. ನಮ್ಮ ರಾಧಮ್ಮ ವಾರ್ಡ್ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ಆರಾಮಮ್ಮ, ದಯವಿಟ್ಟು ಆರಾಮ ಬಂದಿದ್ದು. ಸರ್ ಐದೇ ಕೊಡ್ತಾರ. ಈಗ ಹಿಂಗೆ ಹೋಗಿ ದಯವಿಟ್ಟು ಹಿಂಗೆ ಕೊಡ್ತಾರ ನೋಡಿ. ಹಿಂಭಾಗ ಸ್ಟೇಜ್ ಹಿಂಭಾಗ ಕೊಡ್ತಾರ ನೋಡಿಮ್ಮ.
ಹಲೋ ಅಲ್ಲಿ